ಬಳ್ಳಾರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದರೆ ಇಡೀ ಪ್ರಕರಣವನ್ನ ಮತ್ತಷ್ಟು ಉನ್ನತ ಮಟ್ಟದ ತನಿಖೆಗೆ ವಹಿಸುವ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಪ್ರಕರಣವನ್ನ ಸಿಐಡಿಗೆ ನೀಡುವ ಬಗ್ಗೆ ಸದ್ಯದಲ್ಲೇ ಚರ್ಚೆ ಮಾಡಲಾಗುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ತೇವೆ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಬುಲೆಟ್ ಹಾರಿಸಿದ್ದು ಯಾರು ಅನ್ನೋದು ಗೊತ್ತಾಗಬೇಕು, ಹಾಗಾಗಿ ತನಿಖೆಯನ್ನ ಮತ್ತಷ್ಟು ಪಾರದರ್ಶಕವಾಗಿ ನಡೆಸುವ ನಿರ್ಧಾರವನ್ನು ಸರ್ಕಾರ ಮಾಡ್ತಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ನಾಳೆ ಮಾತಾಡ್ತೀನಿ. ಬಟ್ ಭರತ್ ರೆಡ್ಡಿ ಅವರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಭರತ್ ರೆಡ್ಡಿ ಗನ್ಮ್ಯಾನ್ಸ್ ಮಾಡಿರೋದು ಅನ್ನುವಂಥದ್ದು, ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳೇ ಮಾಡಿರುವಂಥದ್ದು, ಶೂಟ್ ಮಾಡಿರುವಂಥದ್ದು ನೋಡೋಣ. ಈಗ ಅದು ತನಿಖೆ ಆಗಲಿ, ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. ಪೋಸ್ಟ್ ಮಾರ್ಟಮ್ ಆಗಿದೆ ಏನಕ್ಕೆ ಅನ್ನೋ ಪ್ರಶ್ನೆ ಶುರುವಾಗಿದೆ ಸರ್. ರಾಜಶೇಖರ್ ಅವ್ರದ್ದು ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದ್ದಾರೆ ಸರ್. ಈಗ ಗೊತ್ತಿಲ್ಲ ನನಗೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಒತ್ತಾಯ. ಸಿಟ್ಟಿಂಗ್ ನ್ಯಾಯಾಧೀಶ ಆಗಬೇಕು ನೋಡಿ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದಮೇಲೆ ಮಾತಾಡ್ತೀನಿ. ಬಳ್ಳಾರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರಕ್ತ ರಾಜಕೀಯ ವಿಚಾರದಲ್ಲಿ ಕಾಂಗ್ರೆಸ್ ಯಾರನ್ನು ಬೇಕಾದರೂ ಬಲಿ ಕೊಟ್ಟುಬಿಡುತ್ತೆ ಅಂತ ಹೇಳಿ ಎಸ್.ಪಿ. ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಡ ಕಾರಿದ್ದಾರೆ. ಸೆಕ್ಯೂರಿಟಿ ಕೊಡಿ ಅಂದರೆ ಅಮೆರಿಕ, ಇರಾನ್ ಅಂತ ಹೇಳಿ ಮಾತನಾಡ್ತಾರೆ. ಹಾಗಾದರೆ ರಾಜ್ಯದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಯಾಕಿರೋದು? ದನ ಕಾಯೋಕ ಎಸ್.ಪಿ. ಪವನ್ ನೆಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲೇ ಐ.ಜಿ. ಕೂಡ ಇದ್ರು, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇವತ್ತು ರಾಜಶೇಖರ ಸತ್ತಿರ್ಬೋದು, ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ ಮುಖ್ಯಮಂತ್ರಿಗಳ ಹೇಳಿಕೆ? ಅದೆಂಥದ್ದು ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರೂ ಇರಾನಿಂದಲಾದರೂ ನೀವ್ಯಾಕೆ ದನ ಗಾಯಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸೋದ್ರೆ ನೀವ್ಯಾಕೆ ಇರ್ಬೇಕು? ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗೋರು ಅರ್ಧ ರಾತ್ರಿಯಲ್ಲಿ ಯಾರೋ ಅಧ್ಯಕ್ಷನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ? ನಿಮ್ಮ ಕೈಲಿ ಯೋಗ್ಯತೆ ಇಲ್ಲದೆ ಇದ್ದರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ಇಲ್ಲ ಇನ್ನೊಂದಂತೆ, ಬಿ ಜೆ ಪಿ ಕಾರ್ಯಕರ್ತರನ್ನೇ 100-150 ಜನ ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿ ಜೆ ಪಿ ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನೇ ಇದು. ಇಲ್ಲ ಅವನು ಯಾರೋ ಎಸ್.ಪಿನ ಸಸ್ಪೆಂಡ್ ಮಾಡೋರಲ್ಲ, ನಾನು ನೋಡಿದೆ ಬೆಳಗ್ಗೆ. ಪಾಪ ಅವನು ಎಸ್.ಪಿ ಚಾರ್ಜ್ ತಗೋಬೇಕು. ಎಲ್ಲ ದುಗ್ಗಮ್ಮನ ದೇವಸ್ಥಾನ ಯಾವುದೋ ಇದೆಯಂತಲ್ಲ ಅಲ್ಲಿ, ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ, ಎಲ್ಲರ ಹಿಂದೆ ಇದ್ದಂಥ ಎಸ್.ಪಿ ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದೀರಲ್ಲ. ನಿಮ್ಮ ಐ.ಜಿ. ಅಲ್ಲೇ ಇದ್ರಲ್ಲ, ಹೆಣ್ಮಗಳು ಸ್ಪಾಟಲ್ಲಿ. ನಿಮ್ಮ ಅಡಿಷನಲ್ ಎಸ್.ಪಿ ಇದ್ನಲ್ಲ, ನಿಮ್ಮ DY.SP ಇದ್ನಲ್ಲ, ಇಲ್ಲೇ ಅದು ಎಂಥದೋ 11 ಸ್ಟ್ಯಾಂಪೇಡ್ ಆಯ್ತಲ್ಲ KCA ಸ್ಟೇಡಿಯಂನಲ್ಲಿ. 5 ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ, 5 ಜನನ್ನ. ಇಲ್ಲಿ ಪಾಪ ಇವನೊಬ್ಬ ಎಸ್.ಪಿ ಒಬ್ಬನ ಇನ್ನೂ ಅವನು ಯಾರಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವನವನೇ, ಇನ್ಸ್ಪೆಕ್ಟರ್ ಯಾವನವನೇ, DSP ಯಾವನವನೇ, ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ ಅವನ ಕೈಲಿ, ಅವ್ರು ಪರಿಚಯ ಮಾಡ್ಕೊಳಕ್ಕಾಗಿಲ್ಲ ಅವನ ಕೈಲಿ. ಅವತ್ತಾನೆ ಹೋಗವನೇ. ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ, ಇವಳು ಅಲ್ಲೇ ಇದ್ರಲ್ಲ ಐ.ಜಿ.
ಆ ಹೆಣ್ಮಗಳು ಅವಳದು ಅದಕ್ಕೆ ಇದಿರಲಿಲ್ವ, ಪವರ್ ಇರಲಿಲ್ವ ಅವಳಿಗೆ, ಆ ಹೆಣ್ಮಗಳಿಗೆ ಇನಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ. ಬಳ್ಳಾರಿ ಈ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದರೆ ಇಡೀ ಪ್ರಕರಣವನ್ನ ಮತ್ತಷ್ಟು ಉನ್ನತ ಮಟ್ಟದ ತನಿಖೆಗೆ ವಹಿಸುವ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಪ್ರಕರಣವನ್ನ CIDಗೆ ನೀಡುವ ಬಗ್ಗೆ ಸದ್ಯದಲ್ಲೇ ಚರ್ಚೆ ಮಾಡಲಾಗುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ತೇವೆ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಬುಲೆಟ್ ಹಾರಿಸಿದ್ದು ಯಾರು ಅನ್ನೋದು ಗೊತ್ತಾಗಬೇಕು, ಹಾಗಾಗಿ ತನಿಖೆಯನ್ನ ಮತ್ತಷ್ಟು ಪಾರದರ್ಶಕವಾಗಿ ನಡೆಸುವ ನಿರ್ಧಾರವನ್ನು ಸರ್ಕಾರ ಮಾಡ್ತಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ನಾಳೆ ಮಾತಾಡ್ತೀನಿ. ಬಟ್ ಭರತ್ ರೆಡ್ಡಿ ಅವರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಸರ್. ಭರತ್ ರೆಡ್ಡಿ ಗನ್ಮ್ಯಾನ್ಸೇ ಮಾಡಿರೋದು ಅನ್ನುವಂಥದ್ದು, ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳೇ ಮಾಡಿರುವಂಥದ್ದು, ಶೂಟ್ ಮಾಡಿರುವಂಥದ್ದು. ನೋಡೋಣ, ಈಗ ಅದು ತನಿಖೆ ಆಗಲಿ, ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. ಪೋಸ್ಟ್ ಮಾರ್ಟಮ್ ಆಗಿದೆ ಏನಕ್ಕೆ ಅನ್ನೋ ಪ್ರಶ್ನೆ ಶುರುವಾಗಿದೆ ಸರ್. ರಾಜಶೇಖರ್ ಅವ್ರದ್ದು ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದ್ದಾರೆ ಸರ್. ಈಗ ಗೊತ್ತಿಲ್ಲ ನನಗೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಒತ್ತಾಯ. ಸಿಟ್ಟಿಂಗ್ ನ್ಯಾಯಾಧೀಶ ಆಗಬೇಕು ಅಂತ ನೋಡಿ, ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದಮೇಲೆ ಮಾತಾಡ್ತೀನಿ. ಬಳ್ಳಾರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ರಕ್ತ ರಾಜಕೀಯ ವಿಚಾರದಲ್ಲಿ ಕಾಂಗ್ರೆಸ್ ಯಾರನ್ನು ಬೇಕಾದರೂ ಬಲಿ ಕೊಟ್ಟು ಬಿಡುತ್ತೆ ಅಂತ ಹೇಳಿ SP ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಡ ಕಾರಿದ್ದಾರೆ. ಸೆಕ್ಯೂರಿಟಿ ಕೊಡಿ ಅಂದ್ರೆ ಅಮೆರಿಕ, ಇರಾನ್ ಅಂತ ಹೇಳಿ ಮಾತನಾಡ್ತಾರೆ. ಹಾಗಾದ್ರೆ ರಾಜ್ಯದಲ್ಲಿ DCM DK ಶಿವಕುಮಾರ್ ಅವರು ಯಾಕಿರೋದು ದನ ಕಾಯೋಕ? SP ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅಲ್ಲೇ IG ಕೂಡ ಇದ್ರು, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ HD ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇವತ್ತು ರಾಜಶೇಖರ ಸತ್ತಿರ್ಬೋದು, ಇವರ ತೆವಲುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ ಮುಖ್ಯಮಂತ್ರಿಗಳ ಹೇಳಿಕೆ? ಅದೆಂಥದ್ದು ಪಾಪ, ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರೂ ಇರಾನಿಂದಲಾದರೂ ನೀವ್ಯಾಕೆ ದನ ಗಾಯಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸೋದ್ರೆ ನೀವ್ಯಾಕೆ ಇರ್ಬೇಕು? ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿ